ಮಾಡಿದ್ದು ತಮ್ಮ, ಹತ್ಯೆಯಾಗಿದ್ದು ಅಣ್ಣ. ಈ ಘಟನೆ ನಡೆದಿರುವಂತಹದ್ದು ಕಲಬುರಗಿಯಲ್ಲಿ ವಿದ್ಯಾರ್ಥಿಗೆ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಲಾಗಿದೆ. ತಮ್ಮನ ಲವ್ ಸ್ಟೋರಿಯಲ್ಲಿ ಅಣ್ಣನ ಹತ್ಯೆಯಾಗಿರುವಂತಹದ್ದು. ಸುಮಿತ್ 18 ವರ್ಷ ಕೊಲೆಯಾದಂತಹ ವಿದ್ಯಾರ್ಥಿ ಅನ್ನೋದು ಗೊತ್ತಾಗ್ತಾ ಇದೆ. ಕಲಬುರಗಿ ನಗರದ ನಾಗನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯುವತಿಯ ಜೊತೆಗೆ ಸ್ನೇಹ ಇತ್ತು, ಪ್ರೀತಿ ಇತ್ತು ಸುಮಿತ್ ಸಹೋದರ ಸಚಿನ್ಗೆ. ಈ ಹಿನ್ನೆಲೆಯಲ್ಲಿ ಯುವತಿ ಕಡೆಯವರಿಂದ ಸುಮಿತ್ ಹತ್ಯೆಯಾಗಿದೆ. ನೀವು ಕೂಡ ಫೋಟೋ ಗಮನಿಸ್ತಾ ಇದ್ದೀರಿ. 18 ವರ್ಷ ಸುಮಿತ್ ಹತ್ಯೆಯಾಗಿರುವಂಥದ್ದು. ತಮ್ಮ ಲವ್ ಮಾಡ್ತಾ ಇದ್ದ, ಅಣ್ಣನನ್ನ ಕೊಲೆ ಮಾಡಿದ್ದಾರೆ ಹುಡುಗಿಯ ಕಡೆಯವರು ಅನ್ನುವಂತಹ ಆರೋಪ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್ ರೆಡ್ಡಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಹತ್ಯೆಗೆ ಕಾರಣ ಲವ್ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ತಮ್ಮ ಲವ್ ಮಾಡಿದ್ರೆ ಅಣ್ಣನನ್ನು ಕೊಲೆ ಮಾಡಿದ್ ಯಾಕೆ ಅಂತ ಹೇಳಿ? ಎಸ್ ಪ್ರೇಮ್, ಏನಂದ್ರೆ ಈ ಒಂದು ಘಟನೆ ಕಲಬುರಗಿಯ ನಾಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಏನಂದ್ರೆ ಸದ್ಯ ಈಗ ಕೊಲೆಯಾದ ಸುಮಿತ್ ಇದ್ದಾನೆ, ಆತನ ಸಹೋದರ ಸಚಿನ್ ಎನ್ನುವನು ಅದೇ ಗ್ರಾಮದ ಯುವತಿಯ ಜೊತೆ ಒಂದು ಲವ್ ಮಾಡ್ತಾ ಇದ್ದ. ಹೀಗಾಗಿ ಏನಂದ್ರೆ ಆ ಎರಡೂ ಕುಟುಂಬದ ನಡುವೆ ಏನಂದ್ರೆ ಆಗಾಗ ಜಗಳ ಆಗ್ತಾ ಇತ್ತು. ಇನ್ನು ಕೊಲೆಯಾದಂತಹ ಸುಮಿತ್ ಏನಂದ್ರೆ ಅವನು ಸದ್ಯ ತನ್ನ ತಾಯಿಯ ಜೊತೆ ಮುಂಬೈನಲ್ಲಿ ನೆಲೆಸಿದ್ದ. ಆದ್ರೆ ಕಳೆದ 4 ದಿನಗಳ ಹಿಂದೆ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ನಾಗನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ. ಈ ಸಂದರ್ಭದಲ್ಲಿ ಯುವತಿಯ ಕುಟುಂಬಸ್ಥರು ಆತನ ತಾಯಿ ಜೊತೆ ಹೋಗಿ ವಾಗ್ವಾದವನ್ನು ಮಾಡಿದ್ದಾರೆ, ನಿನ್ನ ಮಗನಿಗೆ ಬುದ್ಧಿ ಮಾತು ಹೇಳಿ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ಏನಂದ್ರೆ ಸುಮಿತ್ ಏನಂದ್ರೆ ತನ್ನ ತಾಯಿಯನ್ನು ಬಿಡಿಸಿಕೊಂಡು ಸರಿಸೋದಕ್ಕೆ ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಆಕ್ರೋಶಗೊಂಡಂತಹ ಯುವತಿಯ ಕಡೆಯ 4 ಜನ ಕುಟುಂಬಸ್ಥರಿರ್ತಾರೆ, ಅವರೆಲ್ಲರೂ ಕೂಡ ಸೇರಿ ಸುಮಿತ್ ನನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇನ್ನು ಘಟನೆಯ ಬಳಿಕ ಈಗ ಆರೋಪಿಗಳು ಪರಾರಿಯಾಗಿದ್ದು ಸದ್ಯ ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ದುರಂತ ಏನಂದ್ರೆ ಸಹೋದರ ಮಾಡಿದ ತಪ್ಪಿಗೆ, ಆ ಲವ್ ಮಾಡಿದ ತಪ್ಪಿಗೆ ಏನಂದ್ರೆ ಆತನ ಇನ್ನೋರ್ವ ತಮ್ಮನಿಗೆ ಈ ರೀತಿಯಾಗಿ ಬರ್ಬರ ಕೊಲೆ ಆಗಿದ್ದು ಸದ್ಯ ಕಲಬುರಗಿಯಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.